ನಾವಿಲ್ಲಿ ಬೇಸ್ ಥಿಯರಮ್ ಕಲಿತಾ ಇದ್ದೀವಿ. ಈ ಥಿಯರಮ್ಮು ವಿಚಿತ್ರವಾದ ಸಿನಾರಿಯೋಸ್‌ನ ಉತ್ತರ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲೊಂದು ಉದಾಹರಣೆ ನೋಡ್ತಾ ಇದೀನಿ ನೋಡಿ. ಈ ವ್ಯಕ್ತಿ ಒಂದು ಡೈ ಎಸೆತಾರೆ. ಎಸ್ತೋಯ್ ನಂಗೆ 6 ಬಂತು ಅಂತ ಹೇಳ್ತಾರೆ. ಸರಿನಾ? ಆದರೆ ಈ ವ್ಯಕ್ತಿ ನಮ್ಗೆ ಗೊತ್ತಿದೆ ಏನಂತ ಹೇಳಿ, ಮುಕ್ಕಾಲು ಭಾಗ ಅವರು ನಿಜ ಹೇಳ್ತಾರೆ. ಆದರೆ ಕಾಲು ಭಾಗ ಅವರು ಸುಳ್ಳು ಹೇಳ್ತಾರೆ. ಈ ಥರ ಇರಬೇಕಾದ್ರೆ ನಾವು ನಂಬಕ್ಕೆ ಇಷ್ಟಪಡ್ತೀವಿ. ಆದರೆ ಮ್ಯಾಥಮೆಟಿಕ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಪ್ರಾಬಬಿಲಿಟಿ ನಂಬರ್ ಕೊಡುತ್ತೆ. ಇವ್ರು ನಿಜ ಹೇಳ್ತಾರೆ ಆ್ಯಂಡ್ ದಿಸ್ ಇಸ್ ದ ನಂಬರ್ ಅಂತ ಹೇಳಿ. ಆ ನಂಬರ್ ಏನು? ಸರಿನಾ? ಮ್ಯಾಥಮೆಟಿಕಲಿ ಹೌ ಕ್ಯಾನ್ ವಿ ಬಿ ಶ್ಯೂರ್ ಆಫ್ ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ವಿ ಬಿ ಶ್ಯೂರ್ ಆಫ್ ದಟ್ ಇಟ್ ಇಸ್ ಅ 6? ಸರಿನಾ? ನಮ್ಮ ಮನೇಲಿ ಒಂದು ನಾಯಿ ಮರಿ ಇದೆ. ಅದಕ್ಕೆ ಬೇಕಾಗಿರೋವಂಥ ಆಟ ಆಡೋಕ್ಕಂಥ ಒಂದಷ್ಟು ಆಟ ಸಾಮಾನಿದೆ. ಬ್ಯಾಗ್ ಎಲ್ಲಿ ಒಂದಷ್ಟು ಆಟ ಸಾಮಾನಿದೆ, ಬ್ಯಾಗ್ ಬಿ ಯಲ್ಲಿ ಒಂದು ಆಟ ಸಾಮಾನಿದೆ ಒಂದಷ್ಟು. ನಾವು ಹೊರಡೆ ಹೋಗಿ ಬಂದಾಗ ನೋಡ್ತೀವಿ, ಇದೊಂದು ಆಟ ಸಾಮಾನು ಹಿಡ್ಕೊಂಡು ಆಟ ಆಡ್ತಾ ಇದೆ. ನಮಗೊಂದು ಪ್ರಶ್ನೆ ಬರುತ್ತೆ ಮನಸ್ಸಿಗೆ. ಏನಪ್ಪ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ವಸ್ತು ಬ್ಯಾಗ್ ಎ ಇಂದನೇ ಬಂತು ಅಂತ ಹೇಳೋದಕ್ಕೆ ಯಾವ ಪ್ರಾಬಬಿಲಿಟಿ ಆಗುತ್ತೆ? ಎಷ್ಟು ಚಾನ್ಸ್ ಇದೆ ಬ್ಯಾಗ್ ಎ ಇಂದ ಬಂತಿದ್ದು ಅಂತ ಹೇಳಿ. ಈ ಥರ ಸಿನಾರಿಯೋದಲ್ಲಿ ನಾವು ಬೇಸ್ ಥಿಯರಮ್ ಉಪಯೋಗಿಸ್ಬೋದು. ಒಂದು ಆ್ಯಕ್ಚುಯಲ್ ಸಿನಾರಿಯೋ ಹೇಳ್ತೀನಿ ನೋಡಿ. ಇವಾಗ ಒಂದು ಮೇಲ್ ಬಂತು. ಮೇಲಲ್ಲಿ ಫ್ರೀ ಅಂತ ಹೇಳೋ ಪದ ಇದೆ. ಸಿಸ್ಟಮ್ ಡಿಸೈಡ್ ಮಾಡಬೇಕು, ಇಸ್ ಇಟ್ ಅ ಸ್ಪ್ಯಾಮ್ ಆರ್ ನಾಟ್ ಅ ಸ್ಪ್ಯಾಮ್? ಸ್ಪ್ಯಾಮ್ ಅಂತ ಹೇಳಿದ್ರೆ ಅಡ್ವರ್ಟೈಸಿಂಗ್ ಇರೋವಂಥ, ಇಲ್ಲ ಅಂತ ಹೇಳಿ ಬೇಕಾಗದೇ ಇರೋವಂಥ ಮೇಲು. ಸರಿನಾ? ಯಾರೋ ಒಂದು ಎಕ್ಸ್ ಕಂಪ್ನಿಯಿಂದ ಬಂದಂಗೆ. ಸರಿನಾ? ಸೊ ಈ ಕಂಪ್ನಿ ಏನೋ ಒಂದು ಕಳಿಸಿದೆ ನಿಮಗೆ, ತೊಗೊಳ್ಳಿ ಇದು ಫ್ರೀ ಆಗಿದೆ, 3 ದಿನ ರಿಜಿಸ್ಟರ್ ಆಗಿ. ಸರಿನಾ? ಅದು ಇನ್ಬಾಕ್ಸ್ ಬರ್ಕೊಡ್ದು ಅದು ಸ್ಪ್ಯಾಮ್ಗೆ ಹೋಗಬೇಕು. ಒಂಥರ ಜಂಕ್ ಮೇಲ್ ಇದ್ದಂಗೆ, ಇರದೇ ಇರೋ ಕಸ ಇದ್ದಂಗೆ, ಒಂಥರ ಕಸ ಮೇಲ್ ಒಂದು ಲೆಕ್ಕದಲ್ಲಿ. ಇಲ್ಲ ಯಾರೋ ಒಬ್ಬರು ನಿಮ್ಮ ಸ್ನೇಹಿತರು 3:30 ನಾನು ಫ್ರೀ ಆಗಿದ್ದೀನಿ ಬರಪ್ಪ ಅಂತ ಹೇಳ್ತಾರೆ. ಸೊ ಈ ಥರ ಇದ್ದಾಗ ಒಂದು ಸಿಸ್ಟಮ್ ಶುಡ್ ಬಿ ಏಬಲ್ ಟು ಡಿಸೈಡ್ ಇದು ಸ್ಪ್ಯಾಮಾ ಇಲ್ಲ ಅಂತ ಹೇಳಿದ್ರೆ, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಅ ಸ್ಪ್ಯಾಮ್, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಇಟ್ ಇಸ್ ನಾಟ್ ಅ ಸ್ಪ್ಯಾಮ್. ಈ ಥರ ಡಿಸಿಷನ್ ತೊಗೊಬೇಕಾಗುತ್ತೆ. ಈ ಥರ ಡಿಸಿಷನ್ ತೊಗೊಬೇಕು ಅಂತ ಹೇಳಿದ್ರೆ ದ ಫಾರ್ಮುಲಾ ಆರ್ ದ ಆಲ್ಗರಿದಮ್ ಆರ್ ದ ಥಿಯರಮ್ ಆರ್ ದ ಕಾನ್ಸೆಪ್ಟ್ ದಟ್ ಹೆಲ್ಪ್ಸ್ ಇಸ್ ಬೇಸ್ ಥಿಯರಮ್. To put it in simple words, it's a way to update our guesses or belief when we learn something new. ಏನೋ ಒಂದು ಅಂದ್ಕೊಂಡಿದ್ದೀವಿ, ಇದು 60 ಚಾನ್ಸಸ್ ಆಗುತ್ತೆ ಅಂತ ಹೇಳಿ ಮನಸ್ಸಲ್ಲಿದೆ. ಮತ್ತೊಂದು ಇನ್ಫಾರ್ಮೇಷನ್ ಬರುತ್ತೆ, ಪಕ್ಕಾ 80 ಚಾನ್ಸು ನಾವು ಇದೇ ಆಗೋದು ಅಂತ ಹೇಳಿ ನಾವು ಚೇಂಜ್ ಮಾಡ್ಕೊತೀವಿ. ಆ ಗೆಸ್ನ ಚೇಂಜ್ ಮಾಡ್ಕೊತೀವಿ. ಆ ಗೆಸ್ನ ಚೇಂಜ್ ಮಾಡೋದಕ್ಕೆ ನಾವು ಬೇಸ್ ಥಿಯರಮ್ ಉಪಯೋಗಿಸ್ಬೇಕು. ಸೊ ದಿಸ್ ಇಸ್ ಯೂಸ್ಡ್ or this is the underlying principle for your machine learning ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ನಡೀತಾ ಇರುವಂಥ ಟೆಕ್ನಾಲಜಿ, ದಿಸ್ ಇಸ್ ದ ಲೀಡ್ ಅಲ್ವಾ? ಅಟ್ಲೀಸ್ಟ್ ಸಾಫ್ಟ್ವೇರ್ ಫೀಲ್ಡಲ್ಲಿ ದಿಸ್ ಇಸ್ ದ ಲೀಡ್. ಇದರ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ಲು, ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಇಸ್ ಯುವರ್ ಬೇಸ್ ಥಿಯರಮ್. ಮೆಷಿನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಟ್ಸ್ ಅಬೌಟ್ ಪ್ರಿಡಿಕ್ಷನ್ ಅಲ್ವಾ? ಆ ಒಂದು ಇನ್ಫಾರ್ಮೇಷನಿಂದ ನಾವು ಈ ಥರ ಆಗುತ್ತೆ ಅಂತ, ಮನುಷ್ಯರೂ ಹಾಗೇನೆ ನಾವು ಪ್ರಿಡಿಕ್ಷನಿಂದ ಮುಂದುವರಿಯೋದು. ಮೋಡ ಕಾಣುತ್ತೆ, ನಮ್ಮ ಪ್ರಿಡಿಕ್ಷನ್ ಏನಾಗುತ್ತೆ, ಮಳೆ ಬೀಳುತ್ತೆ ಅಂತ ಹೇಳಿ. ಮೋಡ ಕಾಣಲ್ಲ, ಅವಾಗ ಏನು ಮಾಡ್ತೀವಿ, ಛತ್ರಿ ತೊಗೊಳಕ್ಕೆ ಹೊಲ ಅಲ್ವಾ? ಸೊ ಈ ಥರ ಇದ್ದಾಗ ನಮ್ಮ ಪ್ರಿಡಿಕ್ಷನು ಹೆಚ್ಚು ಕಮ್ಮಿ ಆಗಬೇಕು. ಅಕಾರ್ಡಿಂಗ್ಲಿ ವಿಲ್ ಅಡ್ಜಸ್ಟ್ ಅಂತ ಹೇಳೋದಕ್ಕೆ ಮ್ಯಾಥಮೆಟಿಕಲಿ ನಾವು ಬೇಸ್ ಥಿಯರಮ್ ಉಪಯೋಗಿಸ್ತೀವಿ. ಇಟ್ಸ್ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ ದಟ್ ಅಲೌಸ್ ಅಸ್ ಟು ರಿವೈಸ್ ದ ಪ್ರಾಬಬಿಲಿಟಿ ಬೇಸ್ಡ್ ಆನ್ ದ ನ್ಯೂ ಇನ್ಫಾರ್ಮೇಷನ್. ಸೊ ಇಟ್ಸ್ ಕಾಲ್ಡ್ ದ ಫಾರ್ಮುಲಾ ಫಾರ್ ದ ಪ್ರಾಬಬಿಲಿಟಿ ಆಫ್ ಕಾಸಸ್. ಸರಿನಾ? ಹಲವಾರು ಎಕ್ಸಾಂಪಲ್ ನೋಡ್ತೀವಿ. ಒಳ್ಳೊಳ್ಳೆ ಸಿನಾರಿಯೋಸ್ನ ನಾವು ನೋಡಿದಾಗ ಈ ಥರನೋ ಅಂತ ಯೋಚನೆ ಮಾಡ್ಬೋದು ನೀವು. ಅಂತಂಥ ಒಳ್ಳೊಳ್ಳೆ ಸಿನಾರಿಯೋಸ್ ಇದೆ, ಅಂತಂಥ ಒಳ್ಳೆ ಪ್ರಶ್ನೆ ಇದೆ. ನನಗಂತೂ ಇಂಥ ಟಾಪಿಕ್ಕು ಭಾರಿ ಇಷ್ಟ. ಐ ಹೋಪ್ ಯು ಗೈಸ್ ಲೈಕ್ ಇಟ್ಟು. ತಕ್ಷಣಕ್ಕೆ ಪಾಸ್ ಮಾಡಿಕೊಂಡು 1-2 ವಿಷಯನ ಬರ್ಕೊಂಬಿಡಿ.